ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ಪರಭಕ್ತ ಪರಾಪದ ಪಾದ ಶಿವ ಶಂಭು ಪುತ್ರನೇ ಗಾವ ಮುನಿ ವಂದಿತ ದೇವ ಪರಭಕ್ತ ಪರಾಪರ ಪಾದ ಶಿವ ಶಂಭು ಪುತ್ರನೇ ಗಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ
ರುಕ್ಮಿಣಿ. ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇ ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಗಳಿಸಿದನು. ಆದರೆ ಆ ದುರಂಕಾರಿಯಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಿರಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಏನು ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾಂಗ್ಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಲ್ಲಿ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ರುಕ್ಮಿಣಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯೇಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಡೆದೆವು ನಟ್ ಸಹಜ. 7 ಶಿಶುಪಾಲಾದಿ ದಾನ ಸಮರ್ಸಿದ ಆ ನಿಮ್ಮ ರಕ್ತ ತೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿವರು ಅದರ ತೀಕ್ಷ್ಣ ಧಾರೆಗೆ ಹಾವುತಿಯಾಗಲು ಪ್ರಭು. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ವಸ್ತುಲಿನ ದಾಟಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು ವಾಸುದೇವ. ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ಅರಿತೆನು. ಆದರೆ ಇದು ಪರ್ಯಾಸ್ಯವಲ್ಲ ತಾನೆ? ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗ ನೀರಿನ ಪರಿವೇಶಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿ ನಲಿಸಿದ ಲಲಿತ ಕೃಷ್ಣನ ಮಧುರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಕೇವಲ ಲೀಲಾ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರಪೀಠ ನೇರ ಬಲ್ಲುದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ವಾಸುದೇವ, ಕುರುಕ್ಷೇತ್ರ ರತ್ನ ಪಡೆಯುವುದಲ್ಲಿಯೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛೈಮದಂತೆ ನಿಲಿಪ್ತವಾಗಿ ಬಳವುದನ್ನು ನೀನೂ ನೋಡುವೆಯಂತೆ. ಪರಮಾತ್ಮ. ರುಕ್ಮಿಣಿ,
ಉದ್ದೇಶವೇನು ಪರಮಾತ್ಮ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿ ಉಳಿದಿರುವುದು. ಹಿಂಸಾಪ್ರಿಯ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ಈಗ ನಾನು ಅರಿತೆನು. ರುಕ್ಮಿಣಿ, ದೇವ, ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿ ಪರಮಾತ್ಮ. ಅಂಬುದಿನಿಧಿಯಂ ಉದಯಿಸಿಯನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಅಂಬುದಿನಿಧಿಯಂ ಉದಯಿಸಿಯನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಜಾದುಗೈದೆನ್ನ ಹೃದಯರಂಗವ, ಜಾದುಗೈದೆನ್ನ ಹೃದಯರಂಗವ ಮೋದಲಿಸೆಳೆದ ಸದಮನಸಿ, ಮೋದಲಿಸೆಳೆದ ಸದಮನಸಿ. ಅಂಬುದಿನಿ ಕಡಲ ಮಡೆ ಓಡಿ ಬಂದ ಕ್ಷಣ ಮಾಡಿದಿರೆ ಲೋಕವೇ. ಕಡಲ ಮಡೆ ಓಡಿ ಬಂದ ಕ್ಷಣ ಓಡಿ ಮಾಡಿದಿರೆ ಲೋಕವೇ. ನಾಡಿ ಮಿಡಿತಿದ್ದ ಹೃದಯ ಪಲಗಲಿ, ನಾಡಿ ಮಿಡಿತಿದ್ದ ಹೃದಯ ಪಲಗಲಿ, ಪವಡಿಸಲಾಶ್ರಯ ಬೇಡಿದ ಪ್ರಭು, ಪವಡಿಸಲಾಶ್ರಯ ಬೇಡಿದ ಪ್ರಭು. ಕಡಲ ಮಡೆ ಅವಧಿಯು ಭಾವ ನಿರ್ಮಿಸಿದಾಗೆ ನವಗುಣದ ದಿಶೆಗೆ ಬಾರಲಿ. ಅವಧಿಯು ಭಾವ ನಿರ್ಮಿಸಿದಾಗೆ ನವಗುಣ
ನಾನು ಕ್ಷಣ ಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಆಗಲಿ ಪರಮಾತ್ಮ. ಸ್ವಾಮಿಯು ಮಲಗಿರುವರು. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು. ಕೃಷ್ಣ ಮಾಧವ ಮುರಾರಿ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ನಿನ್ನೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ರೂಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ. ನಮಗೂ ಆ ಕೌರವರಿಗೂ ಯುದ್ಧವು ಒದಗಿರುವುದು. ಆದ್ದರಿಂದ ವಾಸುದೇವನ ಸಲಹೆಯನ್ನು ಪಡೆಯಲು ನಾನೀಗಲೇ ದ್ವಾರಕೆಗೆ ಹೊರಡುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸವ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ಕೃಷ್ಣ ನಗರಕ್ಕೆ ಹರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಉಳ್ಕೊಂಡು ಹೊಮರಲು ಸಿದ್ಧತೆ ವಜ್ರ ಯುದ್ಧದ ಸುಸ್ತಿಯ ಶೀಘ್ರದೊಳಗೆ ಉಳ್ಕೊಂಡು ಹೊಮರಲು ಸಿದ್ಧತೆ ವಜ್ರ ಯುದ್ಧದ ಸುಸ್ತಿಯ ಶೀಘ್ರದೊಳಗೆ ನಂದಗೋಪ ಶ್ರೀ ಕೃಷ್ಣನ ಸಂಘ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀ ಕೃಷ್ಣನ ಸಹಿತ
ಮೊದಲೇ ದ್ವಾರಕೆಗೆ ಹೊರಟವನು. ಬಾಳಪಾಂಡು ಶೂನ್ಯಗಳಿರ ನಿಮ್ಮ ಕೋಟಿ ಕುತಂತ್ರಗಳು ಕ್ಷಣಾರ್ಧದಲ್ಲಿ ನಾಶ. ನಾನೀಗಲೇ ಅರ್ಜುನಗಿಂತ ಮೊದಲು ದ್ವಾರಕೆಗೆ ಹೊರಡುವನು. ಯಾದವ ರಾಜನ ಸೈನ್ಯವು ಧರಿಸದೆ ಸುಲಭದ ಮಣಿಸುವ ಶತ್ರುಗಳ ಯಾದವ ರಾಜನ ಸೈನ್ಯವು ಧರಿಸದೆ ಸುಲಭದ ಮಣಿಸುವ ಶತ್ರುಗಳ ಮಾಮಾರವನ್ನು ಎನ್ನಸವಾದರ ಹೋಮಗೈವನ ಭೀಮನ ಮಾಮಾರವನ್ನು ಎನ್ನಸವಾದರ ಹೋಮಗೈವನ ಭೀಮನ ಮಧ್ಯಮ ಪಾಂಡವ ಪಾಠನ ಬಂದು ಮಿತ್ರ ಕಣ್ಣ ತೊಟ್ಟಿ ಹನುಮನವ ಮಧ್ಯಮ ಪಾಂಡವ ಪಾಠನ ಬಂದರು ಮಿತ್ರ ಕಣ್ಣ ತೊಟ್ಟಿ ಹನುಮನವ ತುಳಸಿ ಮಾತನ್ನು ತಲುಪುವುದು ನೆನೆದು ಹೊರಸದಿ ದಯನಾಯ್ವೆ ತುಳಸಿ ಮಾತನ್ನು ತಲುಪುವುದು ನೆನೆದು ಹೊರಸದಿ ದಯನಾಯ್ವೆ ಭರತಿ ನಾಂ ತರಳುವೆ ಭಾರತ ನಗರಕ್ಕೆ ಭರತಿ ನಾಂ ತರಳುವೆ ಭಾರತ ನಗರಕ್ಕೆ ಗುರುಪಾಂಡವರ ಸಿದ್ಧದ ಗಂಟೆ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಗುರುಪಾಂಡವರ ಸಿದ್ಧತೆ ಗಂಟೆ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದ ಗೋಪ ಶ್ರೀ ಕೃಷ್ಣನ ಸಂಗ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀ ಕೃಷ್ಣನ ಸಂಗ ಬಲರಾಮರ ಸಹಾಯ ಪಡೆಯಲು ಭರತಿ ನಾಂ ತರಳುವೆ ದ್ವಾರಕ ನಗರಕ್ಕೆ ಭರತಿ ನಾಂ ತರಳುವೆ ದ್ವಾರಕ ನಗರಕ್ಕೆ ಭರತಿ ನಾಂ ತರಳುವೆ ದ್ವಾರಕ ನಗರಕ್ಕೆ. ಜಗದ ಜಾಣನೆ ನೀ ಶೇಷ ಶಯನನೆ ಜಗದ ಜಾಣನೆ ನೀ ಶೇಷ ಶಯನನೆ ಜಗದ ಆದಿ ವಂದ್ಯನೆ ನಿನ್ನ ನಾಮ ಪಾವನ ಜಗದ ಜಾಣನೆ ಶೇಷ ಶಯನನೆ ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ ಪರಮ ಪುರುಷ ಪಾಪನಾಶ ಪಾವನಾತ್ಮ ನೀನೆ ಪರಿಪರಿಯಲಿ ಪಾಪ ಕಳೆವ ಕರುಣಾಕರ ನೀನೆ ಪರಿಪರಿಯಲಿ ಪಾಪ ಕಳೆವ ಕರುಣಾಕರ ನೀನೆ ಕರುಣೆ ತೋರಿ ಕಾಪಾಡು ಕಮಲ ನಯನನೇ ಕರುಣೆ ತೋರಿ ಕಾಪಾಡು ಕಮಲ ನಯನನೇ ಜಗದ ಜಾಣನೆ ನೀ ಶೇಷ ಶಯನನೇ ಜಗದ ಆದಿ ವಂದ್ಯನೆ ನಿನ್ನ ನಾಮ ಪಾವನ ಜಗದ ಆದಿ ವಂದ್ಯನೆ ನಿನ್ನ ನಾಮ ಪಾವನ ಜಗದ ಜಾಣನೆ ನೀ ಶೇಷ ಶಯನನೆ ನೀ ಶೇಷ ಶಯನನೆ ನೀ ಶೇಷ ಶಯನನೆ. ಏ ದಯಾಮಯ, ನಿನ್ನ ಭಕ್ತನಾದ ನನ್ನನ್ನು ಉದ್ಧಾರ ಮಾಡು ತಂದೆ. ಏನಿ ಭುವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ
ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳ್ಳತಳಿಸುತ್ತಿವೆ, ದೇವಲೋಕಾದಿಲೋಕವ ಹೆರುಗಿದಲಗಿಳಿದಂತಿದೆ. ದೇವಲೋಕಾದಿಲೋಕವ ಹೆರುಗಿದಲಗಿಳಿದಂತಿದೆ. ಹೇಳಿತು ಕೃಷ್ಣನ ಧರ್ಮದ ಸಿರಿತನ, ಏನಿತು ಕೃಷ್ಣನ ಧರ್ಮದ ಸಿರಿತನ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ, ಎತ್ತ ನೋಡಿದ್ರೆ ರತ್ನ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸೋಲುಗೊಂಬಗಳ ಸೊಬಗು, ದೃಷ್ಟಿ ಬೀರಿದ ನಯನ ಮನೋಹರ ವೀವ ಶಿಲ್ಪಕಲಾ ಚಾತುರ್ಯ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಮೋದವನ ಅರಮನೆಯನ್ನು ಕಂಡಾಕ್ಷಣ ನನ್ನ ಮನದ ಮೋಡಗಳು ಕರಗಿ ಮಳೆಗರದಂತೆ ಭಾಸವಾಗುತ್ತಿರುವುದಲ್ಲ. ಎಂತಹೋ ಶಿಲ್ಪಿಯ ಕೈ ಚಾತುರ್ಯ ವರ್ಣಿಸಲಸದ. ಚೇಚೆ, ನನಗೆ ಕೀತನದ ಭ್ರಾಂತು. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಸುಂದರ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ಧುರೀಣ ಆಸ್ತಿನಾವತಿ ರತ್ನ ಸಿಂಹಾಸನದ ಈಶ್ವರನಾದ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ, ಶಿಲಾಬಾಲಿಕೆಯರು, ಏನಿ ಶಿಲಾಬಾಲಕಿಯರ ಭಾವಭಂಗಿ, ಬಳ್ಳಿಯಂತೆ ಬಳುಕುವ ನಡುವು, ನಕ್ಷತ್ರಗಳಂತೆ ಹೊಳೆಯುವ ನಯನಗಳು, ಸಂಪಿಗೆಯಂತಹ ನಾಚಿಕ, ಮಧುಚಂದ್ರನನ್ನೇ ಓದುವಂತಹ ಮಂದಾಸ, ಈ ವಾರಾಂಗನೆಯರ ಕಡೆಗಣ್ಣಿನ ಕುಣಿನೋಟವನ್ನು ನೋಡುತ್ತಿದ್ದರೆ ಅಬ್ಬಾ, ನಾನೇ ಒಂದು 1000 ಬಿಗಿದ ಫಲೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಸಾ ನಿನಿ ಸನಿ ಬಗರಿ ಸರಿ ಗಪ, ಸನಿ ಬಗರಿ ಸರಿ ಗಪನಿ, ಸಾ ಸ ನಿನಿ ಸನಿ ಬಗರಿ ಸರಿ ಗಪ, ಸನಿ ಬಗರಿ ಸರಿ ಗಪನಿ, ಸಾ ಸ ನಿನಿ ಸನಿ ಬಗರಿ ಸರಿ ಗಪ, ಸನಿ ಬಗರಿ ಸರಿ ಗಪನಿ, ಸರಿ ನಿನಿ ನಿ ಬಗ ಪರಿ ಗಪ ಗರಿ ಸರಿ ನಿ ಗರಿ ಗಪನಿ ನಿ ಗಪನಿ ಸ, ಸರಿ ನಿನಿ ಬಗ ಪರಿ ಗಪ ಗರಿ ಸರಿ ನಿ ಗರಿ ಗಪನಿ ನಿ ಗಪನಿ ಸ, ನಿ ಬಗ ಪ ನಿ ಗಪನಿ ಗಪನಿ ಸರಿ ಪನಿ ಸರಿ ನಿ ಗನಿ ಗರಿ ನಿ ಪನಿ ಗರಿ ನಿ ಸರಿ ಪ ಗಾರಿ ಸರಿ ಪನಿ ಸರಿ ಸ ಪ ನಿ ಬಗ ಗರಿ ಸರಿ ಸರಿ ಗಪ ಗುರು ವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾದೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾದೀಶ್ವರ.
ಅಖಿಲ ಸಾಮ್ರಾಟ ಚಕ್ರೇಶ್ವರ ಆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ನಂದಗಿರೆ ಭಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರು ನಲ್ದಕ ಕರದೊಳು ಕಥೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಹುಲಿ ಮೀಸೆಯ ದೊರೆ ಈ ಸರದಾರ ಹುಲಿ ಮೀಸೆಯ ದೊರೆ ಈ ಸರದಾರ ಹುರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಕುರು ನಲ್ದನ ಸುಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಕುರು ನಲ್ದನ ಕುರು ನಲ್ದನ ಛೇ, ಇದೇನು ಆಶ್ಚರ್ಯ ಆ? ಇದೆಲ್ಲವೂ ಈ ಕಪಟಿ ಕೃಷ್ಣನ ಮಾಯಾಜಾಲವೇ ಇರಬಹುದು ಇರಲಿ. ಓ ಸಾತ್ಯಗಿ ಸಾತ್ಯಗಿ ಕೃಷ್ಣನಲ್ಲಿ ಕುರುರಾಜ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳುವರು. ಅಲ್ಲಿಯವರೆಗೂ ಈ ಪೀಠವನ್ನು ಅಲಂಕರಿಸಿ. ಸಾತ್ಯಗಿ ನಿನ್ನಲ್ಲಿ ಒಂದು ಮಾತಿದೆ. ಅದೇನದು ಕುರುರಾಜ? ನಮಗೂ ಆ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿತವಾಗಿರುವುದು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕು ಸಾತ್ಯಗಿ. ಕುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಅವರು ಎಲ್ಲಿರುವರೋ ಅಲ್ಲಿಯೇ ಇರುವೆವು. ಭೇಷ್, ಸರಿಯಾದ ಮಾತು. ಆದರೆ ಈ ಬಾರಿ ನಿಮ್ಮ ಕೃಷ್ಣ ನಮ್ಮ ಪಕ್ಷವನ್ನೇ ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ. ಇದು ಪಾದಪಾರ್ಶ್ವ. ಭೂಪಾಲಕನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ
ನಿರಂತರ ಪೋರೆ ದಯದ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದೀನ ಬಂಧು ನಿಗಮಾಗಮ ಸಿಂಧು ದೀನ ಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮಂಡನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ 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 ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವಿಂದ ನಯನ ಪೊರೆ ಸಿಂಧು ಶಯನ ರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸಾತ್ಯಕಿ ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಖ? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು? ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ನನಗದನ್ನು ಹೇಳುವ ಬಾಯಿಲ್ಲ. ನೀನೇ ಒಂದು ಬಾರಿ ನೋಡು, ನಿನಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚಿತವಾಗಿಯೇ ದ್ವಾರಕೆಯಲ್ಲಿ ಕುಳಿತಿರುವನು. ಬಹಳ ಸಂತೋಷ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಕುರುರಾಜನು ಶ್ರೀಕೃಷ್ಣ ಪರಮಾತ್ಮರ ಆಶಯವನ್ನು ಪಡೆಯುತ್ತಿರುವನು. ಇದೆಂತಹ ವಿಡಂಬನೆ ಪಾರ್ಥ. ಸಾರ್ಥಕೆ, ಇದು ಉದಾಸೀನದ ಫಲವಲ್ಲ, ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ಆನಂದವೇ. ಯುಧಿಷ್ಠಿರ, ನಾವು 4 ಸಹೋದರರು ಪಾಂಚಾಲಿ ಸಹಿತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳು ಸಾರ್ಥಕೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಡೆ ಎಂದು ತಿಳಿದ ಬಳಿಕವೇ ನಾನು ದ್ವಾರಕೆಗೆ ಹೊರಟದ್ದು. ಆದರೆ ನನ್ನ ಸುದೈವ ಫಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವನು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಮನೋಇಚ್ಛದಂತೆ ಫಲವು ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರುಗಳ ಸಹಾಯ ದೊರೆಯುವುದು. ಆದರೂ ಈ ಮಹಿಮಾಮೂರ್ತಿಯ ಚರಣದಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬುದೇ ನನ್ನ ಇಚ್ಛೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಯಲ್ಲಿ ಒಂದೇ ಪವಿತ್ರ ರಕ್ತ ಹರಿಯುತ್ತಿರುವುದು ಎಂಬುದನ್ನು ಮಾತ್ರ ಮರೆಯಬೇಡ. ಏ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯ ಸತ್ಯ ಅಸತ್ಯದ ಫಲವನ್ನು ಅರಿತು ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. 7 ಚಕ್ರಪಾಣಿ 3 ಲೋಕದ ಮಂಗಳ ಕಾರ್ಯವು ನಿನ್ನಲ್ಲಿಯೇ ಸೇರಿದೆ. ಶಬರಿಗಮನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ
ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆಗೆ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಪರಮಾತ್ಮ ಓ ಸಿಂಧು ಶಯನ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಪರಮಾತ್ಮ ಯುಗ ಯುಗದ ಪರ್ಯಾಂತವು ನೀನು ನಗು. ಪರಮಾತ್ಮ ಯುಗ ಯುಗದ ಪರ್ಯಾಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋತುಮಣಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಪರಮಾತ್ಮ ಋತುಮಣಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಪರಮಾತ್ಮ ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಗರಿತದಿ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಪರಮಾತ್ಮ ಗರಿತದಿ ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ನೀವೆಲ್ಲರೂ ಕುಶಲವೇ? ಈ ಚರಣದಡಿಯಲ್ಲೇಗೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ ನಿನ್ನ ಚರಣದಡಿಯೇ ನನಗೆ ಶ್ರೀರಕ್ಷೆ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ ಯಾರು? ಕುರುಚಕ್ರೇಶ್ವರ. ಭಾವ ಕೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುತ್ತಾಯ್ತಲ್ಲ ಭಾವ. ಭಾವ ಭಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ?
ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೇ ಇದ್ದ ನೀನು ಈ ನಿನ್ನ ಪ್ರಾಣಸಕನಾದ ಪಾರ್ಥನು ಬಂದೊಡನೆ ಎಚ್ಚರಗೊಂಡೆ ಅಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲಿಲ್ಲ. ಅದಂತಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಭಾರ್ಗವ ಕಾಡ್ಗಿಚ್ಚಿನಂತೆ ಗುರು ಪೌಂಡವರ ಭೀಕರ ಸಂಘಟವಾದರು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರುವೆನು. ಏನು ಭಾವ, ಯುದ್ಧವೇ? ಬೇಡ, ನನ್ನ ಮಾತನ್ನು ಕೇಳು. ಬಲ್ಲೆಯ ಲೋಕ ರಾಜರಾಳಿದ ಮರ್ಮ ಭವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಗುರಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ನಿರಾಸೆ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ವೇಗವೈದ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ನನಗೆ ಭಾವ, ಕೇವಲ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿಮಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಈ ನಿನ್ನ ಉಪದೇಶಗಳನ್ನು ನಿಲ್ಲಿಸಿ ಮೊದಲು ನಮ್ಮ ಇರುವರ ಬೇಡಿಕೆಗಳನ್ನು ಈಡೇರಿಸು. ಧನಂಜಯ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದು ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನನ್ನನ್ನು ನೋಡಿದಿರಿ, ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ವಾಸುದೇವ. ನಿನ್ನ ಬಳಿಗೆ ಮೊದಲು ಬಂದವರು ಯಾರೋ
ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನಿನ್ನ ಬಳಿಗೆ ಮೊದಲು ಬಂದದ್ದು ನಾನು, ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ಧರ್ಮವನ್ನು ಪರಿಪಾಲಿಸಂತಾಗುವುದು ವಾಸುದೇವ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದನ್ನು ಕೇಳುವ ಮೊದಲು ಅಧಿಕಾರ ಆತನಿಗಿದೆ. ಶ್ರೇಷ್ಠ. ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟನಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಶ್ವನಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತನು, ನಿರಾಯುಧನು, ಈತನಿಂದ ಆಗುವ ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಕೈ ಸೇರಲಿ. ಬಲೇ ಭಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಜ್ಞ ಆಜ್ಞೆ ಮಾಡುವೆನು. ಈ ಕಡೆ ಹಳೆ ಹಳೆ ಕಪಟ ನಾಟಕ ಸೂತ್ರಧಾರಿ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೇನು ನಾನೇನು ಅರಿಯದವನೆಂದು ಭಾವಿಸಿದೆಯೋ? ಶ್ರೇಷ್ಠ, ಬಳಿರೇ ನಿದು ಕಣ್ಸನ್ನಯ ಕಪಟ ಮೋಸ. ಶ್ರೇಷ್ಠ, ಬಳಿರೇ ನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ. ಶತುದಾಹ ಪ್ರಚಂಡ ರಕ್ತಕೋಡಿ ಆರಿಸಿ ಮೃತ್ಯುತಾಂಡವ ಪ್ರಣಯ ನೃತ್ಯ ಸಿಂಹನಾದ. ಧರಣಿ ಸಾಹಸ ಚತುರ ಏ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣದೋಳ್ ಆಯುಧವಂ ಧರಿಸದಿರೇ. ರಣದೋಳ್ ಆಯುಧವಂ ಧರಿಸದಿರೇ. ಪಾಂಡವರದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ಸಂತ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಆದರಲ್ಲಿಯೋ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಿಮ್ಮಗಳನ್ನೇ ನಾವು ಬೆರೆಯುವುದೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲವೆಂದು ವಾಚನವಿತ್ತಿರುವೆ. ವಾಚನ ಭ್ರಷ್ಟನಾದೀಯ ಜೋಕೆ. ಮುಂದೆ ಸಮರಾಂಗಣದಲ್ಲಿ ಸಂಧಿಸೋಣ. ಆಗ ತೋರುವೆಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ.